ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಇಂದು ಮತ್ತೆ ಹನುಮಂತನ ಗುಣಗಳ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದಿನ ಸಂಚಿಕೆಯಲ್ಲಿ ಈ ಹನುಮಂತನ ಗುಣಗಳನ್ನು ಮಾತಾಡಬೇಕಾದ್ರೆ ನಾವು ವಿದ್ಯಾವಾನ್ ಗುಣಿ ಅತು ಚಾತುರ ಅಂತ ಹೇಳಿ, ಅಂದರೆ ವಿದ್ಯಾವಂತನು, ಗುಣವಂತನು, ಬಹಳ ಚತುರನು, ವಿನಯಶಾಲಿಯೂ ಆಗಿದ್ದ ಅಂತ ಹೇಳಿದ್ವಿ. ಇದರಲ್ಲಿ ವಿದ್ಯಾವಂತರು ಸಾಮಾನ್ಯವಾಗಿ ಯು ಫೈಂಡ್ ವೆರಿ ಇಂಟೆಲೆಕ್ಚುಯಲ್ ಪೀಪಲ್, ಇಂಟೆಲಿಜೆಂಟ್ ಪೀಪಲ್. ಎಲ್ಲ ಕಡೆಯಲ್ಲಿಯೂ ಕೂಡ ನಮಗೆ ವಿದ್ಯಾವಂತರು ಸಿಕ್ಕಿಬಿಡ್ತಾರೆ. ಆದರೆ ವಿದ್ಯಾವಂತರಾಗಿ ಒಳ್ಳೆಯ ಗುಣ ಇಲ್ಲದೆ ಇದ್ದರೆ ಅದು ಪ್ರಯೋಜನವಿಲ್ಲ. ವಿದ್ಯಾವಂತನಾಗಿ ಗುಣವಂತನೆಯೂ ಆಗಿ ಅವರು ಸಮಯಕ್ಕೆ ಸರಿಯಾದಂತಹ ಚತುರತೆಯನ್ನು ಬಳಸದೆ ಅವರು ತಮ್ಮ ಕೆಲಸದಲ್ಲಿ ವಿಫಲರಾದರೆ ಅದು ಕೂಡ ಪ್ರಯೋಜನವಿಲ್ಲ. ಹಾಗಾಗಿ ಈ ರಾವಣನಲ್ಲಿಯೂ ಕೂಡ ವಿದ್ಯಾವಂತಿಕೆ ಬಹಳ ಇತ್ತಂತೆ. ಹೇಳಿದೆ ನಾನು, ಅವನು ಕೃಷ್ಣ ಯಜುರ್ವೇದಕ್ಕೆ ರಾವಣ ಭಾಷ್ಯ ಅಂತ ಹೇಳಿ ಭಾಷ್ಯವನ್ನೇ ಬರೆದಿದ್ದಂತೆ. ಮತ್ತು ಅದಲ್ಲದೆ ಶಿವತಾಂಡವ ನೃತ್ಯಕ್ಕೆ ಸಾಹಿತ್ಯವನ್ನು ಬರೆದಂಥವನು ಅಂತ ಕೂಡ ಹೇಳ್ತಾರೆ. ವಿದ್ಯಾವಂತಿಕೆ ಅವನಲ್ಲಿ ಬೇಕಾದಷ್ಟಿತ್ತು, ಆದರೆ ಬಹಳ ಗರ್ವವಿತ್ತು. ಅವನು ವಿನಯಶಾಲಿಯಾಗಿರಲಿಲ್ಲ. ಅಂತಹವನು ಚತುರತೆಗಳನ್ನು ಅವರು ಯಾವಾಗ ಗರ್ವಿಗಳಾಗ್ತಾರೆ ಕೋಪ ಬರ್ತದೆ. ಕೋಪ ಬಂದಾಗ ಕೆಲಸ ಕೆಡ್ತದೆ. ನಾನು ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾರ್ಥಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಕಾಮ, ಕ್ರೋಧ, ಲೋಭ ಅನ್ನತಕ್ಕಂತಹ 3 ಜನ ಕಳ್ಳರು ನಮ್ಮ ದೇಹದೊಳಗೆ ವಾಸಿಸ್ತಾ ಇರ್ತಾರೆ. ಅವರು ನಮ್ಮ ಜ್ಞಾನ, ತಿಳುವಳಿಕೆ ಅನ್ನತಕ್ಕಂತಹ ರತ್ನವನ್ನು ಅಪಹರಣ ಮಾಡ್ತಾರೆ ಅಂತ ಹೇಳಿ, ಆದ್ದರಿಂದ ನಾವು ಜಾಗೃತೆಯಾಗಿರಬೇಕು ಅಂತ ಹೇಳಿ. ವಿನಯಶೀಲನು, ಬುದ್ಧಿವಂತನು, ವಿದ್ಯಾವಂತನು, ಗುಣಿಯೂ ಚತುರನೂ ಆದಂತಹವನು ಹನುಮಂತ. ಈ ಹನುಮಂತ ಲಂಕೆಗೆ ಹಾರಬೇಕಾದರೆ ಎಲ್ಲ ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ದಕ್ಷಿಣದ ಸಮುದ್ರದ ತೀರಕ್ಕೆ ಬರ್ತಾರೆ. ಅವರಿಗೆ ದಾರಿ ಕಾಣೋದಿಲ್ಲ. ದಾರಿ ಕಾಣದೇ ಇರತಕ್ಕಂತಹ ಸಮಯದಲ್ಲಿ ಇನ್ನು ವಾಪಸ್ ಹೋದರೆ ಸಮಯವಂತೂ ಆಯಿತು, ಕೊನೆಯ ದಿವಸ. ಸೀತೆಯನ್ನು ಅನ್ವೇಷಣೆ ಮಾಡದೇ ಹೋದರೆ ಸುಗ್ರೀವನ ಪ್ರಕಾರ ಅವನು ನಮ್ಮನ್ನು ಕೊಂದು ಹಾಕ್ತಾನೆ. ಆದ್ದರಿಂದ ನಾವೇ ಇಲ್ಲಿ ಹಸ್ಕೊಂಡಿದ್ಬಿಟ್ಟು ಪ್ರಾಯೋಪವೇಶವನ್ನು ಮಾಡೋಣ ಅನ್ನೋ ಲೆಕ್ಕದಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಆ ಮಾತನಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಅಂಗದ ಯಾವಾಗ ಈ ಕೈಕೇಯಿ ಎಂಥ ದುಷ್ಟ ಹೆಂಗಸು, ಅವಳಿಂದ ರಾಮನಿಗೆ ಕಾಡುವಾಸ ಆಯಿತು, ವನವಾಸವಾಯಿತು. ಗರುಡ ಕೂಡ ಅಲ್ಲಿ ಪ್ರಾಣವನ್ನು ಬಿಟ್ಟ, ಸಂಪಾತಿಯ ತಮ್ಮ ಅಂತ ಹೇಳಿದಾಗ ಸಂಪಾತಿಗೆ ಅಲ್ಲಿ ಮೇಲೆ ಕೂತಿದ್ದ ರೆಕ್ಕೆ ಇಲ್ಲದೆ ಇರತಕ್ಕಂಥ ಸಂಪಾತಿ ಜಟಾಯು ಸತ್ತ ಅಂತ ಹೇಳಿ ಯಾವಾಗ ವಿಚಾರ ತಿಳಿಯಿತು, ಅಪ್ಪ ಜಟಾಯು ಅಂತಿದ್ದೀರಲ್ಲ, ನೀವು ಯಾರು ಅಂತ ಕೇಳ್ತಾನೆ. ಆವಾಗ ಜಟಾಯುವಿನ ವೃತ್ತಾಂತವನ್ನು ಹೇಳ್ತಾರೆ. ಸೀತೆಯನ್ನು ರಾವಣ ಅಪಹರಣ ಮಾಡಿಕೊಂಡಿದ್ದನ್ನು, ಎಲ್ಲಿ ಹೋದ ಅನ್ನೋ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಇವಾಗ ಸಾವು ಒಂದೇ ದಾರಿ, ಸುಗ್ರೀವ ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ, ನಮ್ಮನ್ನು ಮುಗಿಸಿಬಿಡ್ತಾನೆ ಅಂತ ಹೇಳಿದಾಗ ನನ್ನ ಕಣ್ಣುಗಳು ಬಹಳ ಸೂಕ್ಷ್ಮವಾಗಿದೆ. ಇಲ್ಲಿಂದ 100 ಯೋಜನೆ ಆ ಕಡೆಯಲ್ಲಿ ಒಂದು ದ್ವೀಪ ಇದೆ, ಆ ದ್ವೀಪದಲ್ಲಿ ರಾವಣ ಇದ್ದಾನೆ ಅಂತ ಹೇಳಿ ಜಟಾಯುವಿನ ವಿಚಾರ ತಿಳಿದ ತಕ್ಷಣ ಸಂಪಾತಿ ಅವರಿಗೆ ಎಲ್ಲವನ್ನು ಹೇಳ್ತಾನೆ. ಹೇಳಿದಾಗ ಅವರಿಗೆ ಸ್ವಲ್ಪ ಜೀವ ಬಂತು ಅಂತ. ಆದರೆ ಅಲ್ಲಿ ಅಷ್ಟು ದೂರಕ್ಕೆ ಹಾರುವವರು ಯಾರು ಅಂತ ಹೇಳಿ ಆಲೋಚನೆ ಮಾಡಿದಾಗ ಕೆಲವರು 10 ಯೋಜನೆ ಅಂತಾರೆ, ಕೆಲವರು 20 ಯೋಜನೆ ಅಂತಾರೆ, ಕೆಲವರು 50 ಯೋಜನೆ ಅಂತಾರೆ. ಅಂಗದ ನಾನು 100 ಯೋಜನೆ ಹೋಗಬಲ್ಲೆ, ಆದರೆ ವಾಪಸ್ ಬರೋದಕ್ಕಾಗೋದಿಲ್ಲ ಅಂತಾನೆ. ಆವಾಗ ಅವನಿಗೆ, ಯಾರಿಗೆ, ಇವರು ಎಷ್ಟೆಲ್ಲ ಮಾತನಾಡ್ತಾ ಇದ್ದರೆ ಮಾತನಾಡದೆ ಮೌನವಾಗಿ ಕೂತವನೊಬ್ಬ ಇದ್ದಾನೆ ಪಕ್ಕದಲ್ಲಿ, ಹನುಮಂತ. ಅವನಿಗೆ ಜಾಂಬು ಅಂತ ಹೋಗಿ ಹೇಳ್ತಾನೆ, ಅಪ್ಪ ನಿನ್ನ ಶಕ್ತಿಯ ಪರಾಕ್ರಮ ನಿನಗೆ ಗೊತ್ತಿಲ್ಲ,
ಅವನ ಪೂರ್ವ ವೃತ್ತಾಂತ, ನೀ ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ಹಾರ್ತಾ ಇದ್ದೆ, ಇಷ್ಟು ದೂರ ಹಾರ್ತಾ ಇದ್ದೆ ಅಂತೆಲ್ಲ ಹೇಳಿದಾಗ ಅವನಿಗೆ, ಹನುಮಂತನಿಗೆ ಆಗ ಅವನಿಗೆ ಜ್ಞಾಪಕ ಬರ್ತದೆ, ಹೌದು ನಾನು ಹಾರ್ತಾ ಇದ್ದೆ, ನಾನು ಹಾರಬಲ್ಲೆ ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತೆ, ಒಂದು ಸರ್ವಜ್ಞನ ಪದ ಇದೆ, ಇವರೆಲ್ಲ ಮಾತನಾಡ್ತಾ ಇದ್ದವರು ಏನೂ ಮಾಡಲಿಲ್ಲ, ಏನೂ ಮಾತಾಡದೆ ಕೂತವನು ಮಾಡಿದ್ದಾನೆ ಕೆಲಸವನ್ನು. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಸರ್ವಜ್ಞ ಅಂತ ಹೇಳಿ, ಇವನು ಮಾತನಾಡದೆ ಕೂತ್ಕೊಂಡಿದ್ದವನು ತಕ್ಷಣ ತನಗೆ ಎಲ್ಲ ಧೈರ್ಯವೂ ಬರ್ತದೆ. ಅವನಿಗೆ ಜ್ಞಾಪಕ ಇಲ್ಲದೆ ಇರತಕ್ಕಂಥದ್ದು ಒಂದು ಶಾಪವೇ. ಏನಪ್ಪ ಶಾಪ ಅಂದರೆ, ಸಣ್ಣವನಾಗಿದ್ದಾಗ ತುಂಬ ಋಷಿಗಳಿಗೆ ಉಪಟಳವನ್ನು ಕೊಡ್ತಾ ಇದ್ದ, ತೊಂದರೆ ಕೊಡ್ತಿದ್ದ, ಅಲ್ಲಿದ್ದಂತಹ ಪದಾರ್ಥಗಳನ್ನೆಲ್ಲ ಎತ್ತಿ ಆಚೆ ಈಚೆ ಹಾಕೋದು ಮಾಡ್ತಾ ಇದ್ದ. ಆದ್ದರಿಂದ ಅವನಿಗೆ ಯಾರಾದರೂ ನಿನಗೆ ನೆನಪಿಸುವವರೆಗೂ ನಿನ್ನ ಶಕ್ತಿಯ ಅನುಭವ ನಿನಗೆ ಆಗೋದಿಲ್ಲ, ನಿನ್ನ ಶಕ್ತಿ ಎಷ್ಟಿದೆ ಅನ್ನೋ ನೆನಪು ಬರೋದಿಲ್ಲ ನಿನಗೆ ಅಂತ ಹೇಳಿ ಶಾಪ ಕೊಟ್ಟಿರ್ತಾರೆ. ಆ ಶಾಪವೇ ಈಗ ವರವಾಗುತ್ತೆ. ಅಂತಹ ಹನುಮಂತ ಒಂದೇ ನಿಮಿಷಕ್ಕೆ ಪರ್ವತದ ಮೇಲಕ್ಕೆ ಕುಪ್ಪಳಿಸಿಬಿಡ್ತಾನೆ, ಮೈಯನ್ನು ಆಕಾಶದ ಎತ್ತರಕ್ಕೆ ಬೆಳೆಸ್ತಾನಂತೆ. ನಮ್ಮಲ್ಲಿ ಒಂದು ಹಾಡು ಕೂಡ ಇದೆ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ. ಅದ್ಭುತವಾದಂತಹ ರೂಪ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ನಿಂತ ರೀತಿಯೋ ಚೆಲುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ. ಅದ್ಭುತವಾದಂತಹ ರೂಪವನ್ನು ಹೊಂದಿರ್ತಾನೆ. ಜಂಗನೆ ಬಂದು ಬೆಟ್ಟದ ಮೇಲಕ್ಕೆ ಹತ್ತಿ ಆ ಹಿಮವತ್ ಪರ್ವತದ ಮೇಲೆ ಹಾರಿ ನಿಂತುಕೊಳ್ತಾನಂತೆ. ನಿಂತ ರಭಸಕ್ಕೆ ಭೂಮಿ ಒಂದು ಅಡಿ ಕೆಳಕ್ಕೆ ಕುಸಿತಾಳಂತೆ, ಪರ್ವತ ಕುಸಿಯತ್ತಂತೆ. ಏನಕ್ಕೆ ಕುಸಿಯತ್ತೆ ಅಂದರೆ, ಕಷ್ಟದಲ್ಲಿರುವ ಸೀತಾಮಾತೆಗೆ ಭೂಮಿ ಸುತೆ ಸೀತೆಗೆ ಭೂಮಿ ಹೋಗಿ ಸಂದೇಶವನ್ನು, ಅಮ್ಮ ನಿನ್ನ ಕಷ್ಟಗಳು ಮುಗಿಯಿತು, ಇವಾಗ ಆಂಜನೇಯ ನಿನ್ನನ್ನು ಹುಡುಕೊಂಡು ಬರ್ತಾ ಇದ್ದಾನೆ, ಹೊರಟಿದ್ದಾನೆ ಅನ್ನೋ ಸಂತೋಷದಲ್ಲಿ ಕುಸಿಯಿತು ಅಂತ ಹೇಳ್ತಾರೆ. ಆ ರೀತಿ ಅವನಿಗೆ ವಿಶೇಷವಾದಂತಹ ಅವನ ಶಕ್ತಿಯಿಂದ ಎಂತಹ ಅವನಿಗೆ ಎಲ್ಲ ವಿಚಾರವೂ ತಿಳಿದು ಕೂಡಲೇ ತಾನು ಹುಡುಕೊಂಡು ಹೊರಡ್ತಾನೆ. ಹೊರಟ್ರೆ ಸಮುದ್ರ ದೇವತೆ ಕೂಡ ಸಹಾಯ ಮಾಡ್ತಾಳಂತೆ. ಸೂರ್ಯವಂಶದ ರಾಮನಿಗೆ ತೊಂದರೆಯಾಗಿರೋದ್ರಿಂದ ಸೂರ್ಯವಂಶದ ಸಗರನಿಂದ ಹೆಸರನ್ನು ಪಡೆದಂತಹ ಸಾಗರ ದೇವತೆ ಅವಳು ಕೂಡ ಸಹಾಯ ಮಾಡ್ತಾಳಂತೆ. ಅಪ್ಪ ನಾನು ರಾಮನ ವಂಶದವಳು, ಹನುಮಂತ ನಿನಗೆ ಸಹಾಯ ಮಾಡ್ತೀನಿ ಅಂತ. ಮೈನಾಕ ಪರ್ವತಗಳ ರಾಜ ಅವನಿಗೆ ವಾಯು ಸಹಾಯ ಮಾಡಿರ್ತಾನೆ. ನಿಮ್ಮಪ್ಪ ನನಗೆ ಸಹಾಯ ಮಾಡಿದ್ದಾನೆ, ನಾನು ಕೂಡ ನಿನಗೆ ಸಹಾಯ ಮಾಡಬೇಕು, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ಪಡೆದು ಹೋಗು ಅಂತೇಳಿ ಮೈನಾಕ ಪರ್ವತ ಹೇಳ್ತಾನಂತೆ. ಇನ್ನು ಸುರಸೆ ಅನ್ನತಕ್ಕಂತಹ ಒಂದು ಹಾವು, ಒಂದು ದೊಡ್ಡ ಹಾವಿನ ಆಕಾರದಲ್ಲಿರ್ತಕ್ಕಂತಹ ಒಂದು ಪ್ರಾಣಿ ಹನುಮಂತನನ್ನು, ಅಪ್ಪ ಇಲ್ಲಿ ಯಾರು ಹಾದು ಹೋದರೂ ನನ್ನ ಶರೀರದೊಳಗೆ ಹೊಕ್ಕೇ ಹೋಗಬೇಕು ಅಂತಾನೆ. ಅವನ ಚತುರತೆಯನ್ನು ತೋರಿಸ್ತಾನೆ ಅಲ್ಲಿ. ಅವನ ಶರೀರವನ್ನು, ಹೌದಮ್ಮ, ಇಲ್ಲ ತಾಯಿ, ನಾನು ಸೀತಾದೇವಿಯ ಕೆಲಸಕ್ಕಾಗಿ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಜಾಗ ಕೊಡು ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಸಾಧ್ಯವಿಲ್ಲ, ನನ್ನ ಬಾಯಿನಲ್ಲಿ ಹೊಕ್ಕೇ ಹೋಗಬೇಕು ಇಲ್ಲಿ ಬರೋರೆಲ್ಲರೂ, ನನಗೆ ಇದು ನನ್ನ ಕಾಯ್ದೆ ಇಲ್ಲಿ ಅಂತ ಹೇಳ್ತಾಳಂತೆ. ಅದಕ್ಕೆ ನಮ್ಮ ಪಂಡಿತರುಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಒಂದು ಹಾವಿಗೆ ದಾಕ್ಷಿಣ್ಯವಿಲ್ಲವಂತೆ. ಕಿಂ ಕ್ರೂರಂ, ಯಾವುದು ಕ್ರೂರವಾದದ್ದು ಅಂದರೆ ಫಣಿಹೃದಯಂ, ಹಾವಿನ ಮನಸ್ಸು ಅಂತ. ಯಾರು ಅಂತ ನೋಡೋದಿಲ್ಲ, ಸುಮ್ಮನೆ ಕುಟ್ಕತ್ತಂತೆ ಅದು. ಸೀತಾದೇವಿಗೆ ಸಹಾಯವನ್ನು ಮಾಡೋದಕ್ಕೆ ಹೊರಟಿದ್ದೀನಿ, ಜಾಗ ಬಿಡುವಂದ್ರೂ ಕೂಡ ಅದರ ಮನಸ್ಸು ಕರಗಲಿಲ್ಲ, ಕಾರಣ ಅದು ಹಾವು ಅಂತ ಹೇಳಿ ಒಂದು. ಎರಡನೆಯ ತಮಾಷೆ ಮಾಡ್ತಾರೆ. ಆ ಸುರಸೆ ಹೆಂಗಸಲ್ವಾ,
ಹೆಂಗಸಿಗೆ ಇನ್ನೊಬ್ಬರ ಹೆಂಗಸಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇಲ್ಲ ಅಂತ ಹೇಳಿ, ಹಾಗಾಗಿ ಅತ್ತೆ ಸೊಸೆಯರ ಜಗಳ ಆಗುತ್ತೆ ಅಂತ ಕೂಡ ತಮಾಷೆ ಮಾಡ್ತಾರೆ. ಇದು ತಮಾಷೆ ಮಾತ್ರ, ಯಾರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಹಾಗಾಗಿ ಆ ಸುರಸೆಯಲ್ಲಿ ಇವನು ಶರೀರವನ್ನು ಉಬ್ಬಿಸ್ತಾನೆ, ಅದು ಕೂಡ ಸುರಸೆ ಕೂಡ ಶರೀರವನ್ನು, ಇವನು ಎಷ್ಟು ದೊಡ್ಡದಾಗಿ ಶರೀರವನ್ನು ಮಾಡಿದರೆ ಅಷ್ಟು ದೊಡ್ಡದಾಗಿ ಬಾಯಿಯನ್ನು ಮಾಡ್ತಾಳೆ. ತಕ್ಷಣ ಮೈಯನ್ನು ಒಂದು ಸೂಕ್ಷ್ಮ ಶರೀರವನ್ನಾಗಿ ಮಾಡಿ ಒಳಗೆ ಹೋಗಿ ಹೊರಗೆ ಬಂದು ಬಿಡ್ತಾನೆ. ಹಾಗಾಗಿ ಅಲ್ಲಿ ಕೂಡ ತನ್ನ ಚತುರತೆ, ತನ್ನ ಬುದ್ಧಿಯನ್ನು ತೋರಿಸ್ತಾನೆ. ಅವನು ವಿದ್ಯಾವಂತ, ಗುಣವಂತ ಎಲ್ಲವೂ ಹೌದು, ಅವನ ಚತುರತೆಯನ್ನು ಕೂಡ ಅಲ್ಲಿ ತೋರಿಸ್ತಾನೆ. ಮತ್ತು ಸಿಂಹಿಕೆಯನ್ನು ಒಳಗೆ ಹೋಗಿ ತನ್ನ ಶರೀರವನ್ನು ಎರಡು ಮಾಡಿ ತನ್ನ ಶೂರತೆಯನ್ನು ತೋರಿಸಿ ಅವಳನ್ನು ಸೀಳಿ ಹಾಕ್ತಾನೆ. ತುಳಸಿ ರಾಮಾಯಣದಲ್ಲಿ ಸಿಂಹಿಕೆಯ ಒಳಗೆ ಹೋಗಿ ತನ್ನ ಶರೀರವನ್ನು ದೊಡ್ಡದು ಮಾಡಿ ಸಿಂಹಿಕೆಯನ್ನು ಎರಡು ಪಾಲು ಮಾಡಿ ಹನುಮಂತ ರಾವಣನ ಕಡೆಗೆ ಒಂದನ್ನು ಬಿಸಾಕ್ತಾನೆ, ಒಂದು ಅರ್ಧವನ್ನು ಲಂಕೆಗೆ ಬಿಸಾಕ್ತಾನೆ, ಇನ್ನೊಂದು ಅರ್ಧವನ್ನು ತನ್ನ ಸ್ನೇಹಿತರು ಈ ದಕ್ಷಿಣದ ತುದಿಯಲ್ಲಿ ಕಾಯ್ತಾ ಇರತಕ್ಕಂತಹ ಅಂಗದ ಮೊದಲಾದವರುಗಳ ಅವರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟ ಹನುಮಂತ ನಡೆಸ್ತಾ ಇದ್ದಾನೆ ಕೆಲಸವನ್ನು ಅನ್ನೋ ರೀತಿಯಲ್ಲಿ ಆ ಕಡೆಗೆ ಒಂದು ಅರ್ಧವನ್ನು ಬಿಸಾಕ್ತಾನೆ ಅಂತ ಹೇಳಿ. ಸೊ ಇಲ್ಲಿಂದ ಮುಂದಕ್ಕೆ ಲಂಕೆಯ ದಾರದಲ್ಲಿರ್ತಕ್ಕಂಥ ಅವಳನ್ನು ಒಂದೇ ಒಂದು ಗುದ್ದಿನಲ್ಲಿ ಎಷ್ಟು ಅವನು ಸಣ್ಣ ಪ್ರಾಣಿಯಾಗಿ ಹೋಗ್ತಾನೆ. ಸಂಜೆಯ ಹೊತ್ತಿನಲ್ಲಿ ಹೋಗ್ತಾನಂತೆ, ಎಡಗಾಲಿಟ್ಟು ಹೋಗ್ತಾನಂತೆ. ಸಾಮಾನ್ಯವಾಗಿ ಎಡಗಾಲಿಟ್ಟು ಹೋಗೋದು ಅಂದರೆ ಕೆಲಸ ಹೋದವ್ರ ಜಾಗದಲ್ಲಿ ಕೆಲಸ ಹಾಳು ಅಂತ. ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಲಂಕೆ ಒಳಗಡೆ ಪ್ರವೇಶ ಮಾತ್ರ ಎಡಗಾಲಲ್ಲಿ ಮಾಡ್ತಾನೆ. ಇಡೀ ಲಂಕೆಯನ್ನು ಸುತ್ತುತ್ತಾನೆ, ಒಂದು ಇಂಚು ಬಿಡದೆ ಸುತ್ತುತ್ತಾನೆ ಅವನು. ಅಂತಹ ಒಂದು ವಿಶೇಷವಾದಂತಹ ಚತುರತೆ ಇರತಕ್ಕಂತಹ ಅವನು ಹನುಮಂತ. ಮಾಡುವ ಕೆಲಸಗಳನ್ನೆಲ್ಲ ಚತುರತೆಯಲ್ಲಿ ಮಾಡ್ತಾನೆ ಅವನು. ವಿದ್ಯೆ ಇದೆ, ವಿನಯ ಇದೆ, ಎಲ್ಲವೂ ಇದೆ. ಆಡುವ ಮಾತು ಕೂಡ ಬಹಳ ಮಧುರವಾಗಿ, ಎಲ್ಲರಿಗೂ ದುಷ್ಟನಿಗೆ ದುಷ್ಟನತನದಲ್ಲಿಯೇ ಮಾತನಾಡೋದು, ಒಳ್ಳೆಯವರಿಗೆ ಒಳ್ಳೆಯತನದಲ್ಲಿ ಮಾತಾಡೋದು, ಈ ರೀತಿ. ಸೊ ಇವನು ರಾಮನ ದಾಸ, ರಾಮನ ದೂತ ಎರಡೂ ಹೌದು. ರಾಮನ ದಾಸ ಅಂದರೆ ರಾಮನ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಕೆಲಸವನ್ನು ತನ್ನದೇ ಕೆಲಸ ಅಂತ ಭಾವನೆಯಲ್ಲಿ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ರಾಮದಾಸತ್ವ. ಆದರೆ ನಾವು ಕೂಡ ದಾಸರೇ ರಾಮನಿಗೆ. ಆದರೆ ನಮ್ಮ ದಾಸತ್ವ ರಾಮನನ್ನು ಸಂಪೂರ್ಣವಾಗಿ ಹೃದಯದಲ್ಲಿ ತುಂಬಿಕೊಂಡಲ್ಲ, ನಮಗೆ ಬೇಕಾಗುವ ಆಸೆಗಳನ್ನು ತುಂಬಿಕೊಂಡು. ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ ವಾಸನೆಗಳ ಎಳೆತಕ್ಕೆ ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷಕ್ಕೆ ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳ್ತಾರೆ. ನಮ್ಮಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು ಆಸೆಗಳು. ನಾವು ಆಸೆಗಳಿಗೆ ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ. ಶುನಕ ಅಂದರೆ ನಾಯಿ ಯಾವ ರೀತಿಯಲ್ಲಿ ಒಂದು ವಾಸನೆ ಬಂದ ತಕ್ಷಣ ಓಡಿ ಹೋಗ್ತದೋ ಆ ರೀತಿ ನಾವು ನಮ್ಮ ಆಸೆಗಳ ಬರುವಂತಹ ದಿಕ್ಕಿನಲ್ಲಿ ಓಡಿ ಹೋಗ್ತೀವಿ ಅಂತ ಹೇಳಿ DVG ಅವರು ವ್ಯಂಗ್ಯವಾಗಿ ಹೇಳಿದ್ದಾರೆ. ಅದು ಸತ್ಯ ಕೂಡ ಹೌದು. ನಾವು ಕೂಡ ದಾಸರು. ಅವನಾದರೆ ಹನುಮಂತನು, ನಾವು ಜಗದ ದಾಸರು, ಹನುಮಂತ ಜಗನ್ನಾಥನ ದಾಸ, ಅವನು ಪರಮಾತ್ಮನ ದಾಸ. ಮತ್ತು ರಾಮನ ವಿಷಯವನ್ನೊಂದು ಬಿಟ್ಟು ತನ್ನದೇ ಅನ್ನತಕ್ಕಂಥದ್ದು ಏನೂ ಇಲ್ಲ ಅವನಿಗೆ. ಅವನು ರಾಮದೂತನಾಗಿ ಕೂಡ ಹೋಗ್ತಾನೆ ರಾವಣನ ಆಸ್ಥಾನಕ್ಕೆ ಅಂತ ಹೇಳಿ. ದೂತ ಅಂತ ಹೇಳಿದರೆ ಆ ಸ್ಥಾನಕ್ಕೆ ಹೋಗಿ ವಿಷಯವನ್ನು ತಲುಪಿಸುವವನು ಅಂತ ಹೇಳಿ. ಆದರೆ ದೂತನಿಗೆ ಲಕ್ಷಣಗಳಿದ್ದಾವೆ, ಕೆಲವು ಲಕ್ಷಣಗಳು. ಏನಪ್ಪ ಅಂದರೆ ಪ್ರಗಲ್ಭ್ಯ ಲಕ್ಷಣ. ಅಂದರೆ ಪ್ರಗಲ್ಭ್ಯ ಅಂದರೆ ದಿಟ್ಟತನದಿಂದ ಮಾತನಾಡ್ತಕ್ಕಂಥ ಒಂದು ಶಕ್ತಿ. ಹೆದರಿಕೊಳ್ಬೇಕಾದ್ದೇನಿಲ್ಲ. ಯಾರು ಕೆಟ್ಟವರೋ ಅವರಲ್ಲಿ ದಿಟ್ಟತನವಾಗಿ ಮಾತನಾಡುವುದು, ಯಾರು ಒಳ್ಳೆಯವರೋ ಅವರಿಗೆ ಒಳ್ಳೆಯತನದಲ್ಲಿ ಮಾತನಾಡೋದು, ಸೌಮ್ಯವಾಗಿ ಮಾತನಾಡೋದು, ಮಧುರತೆಯಿಂದ ಮಾತನಾಡ್ತಕ್ಕಂಥದ್ದು, ಇದು ಪ್ರಗಲ್ಭ್ಯ ಅಂತ ಹೇಳಿ. ಇನ್ನೊಂದು ಸ್ಮೃತಿಮಾನ್, ಜ್ಞಾಪಕ ಶಕ್ತಿ, ಚೆನ್ನಾಗಿ ಎಲ್ಲ ವೃತ್ತಾಂತವನ್ನು ತಿಳಿದು ಹೇಳ್ತಕ್ಕಂತಹದ್ದು ಸ್ಮೃತಿಮಾನ್. ಮೂರನೆಯದು ವಾಗ್ಮಿ, ಒಳ್ಳೆ ವಾಕ್ಪಟುತ್ವ. ಏನು ಬೇಕಾದರೂ ಮಾತನಾಡಬೇಕು ಅಂತ ಹೇಳಿದರೆ ಅವನು ನಿರರ್ಗಳವಾಗಿ ಯಾವುದೇ ಒಂದು ಹೆಸಿಟೇಷನ್ ಕೂಡ ಇಲ್ಲದೆ ಮಾತನಾಡ್ತಕ್ಕಂಥವನು. ಶಾಸ್ತ್ರನಿಷ್ಠಿತ, ಶಾಸ್ತ್ರಗಳ ವಿಚಾರವಾಗಿ ಶಾಸ್ತ್ರ ಏನು ಹೇಳುತ್ತೆ, ಆ ಶಾಸ್ತ್ರಗಳ ಪ್ರಕಾರ ನಾನು ಮಾಡುವುದು ಸರಿಯೇ ತಪ್ಪೆ ಅಂತ ಆಲೋಚನೆ ಮಾಡುವ ಶಕ್ತಿ ಇರತಕ್ಕಂಥವನು. ಅಭ್ಯರ್ಥ ಕರ್ಮ ಅಂತ ಹೇಳಿ ಇನ್ನೊಂದು.
ಈ 5 ಗುಣಗಳು ಅಭ್ಯರ್ಥ ಕರ್ಮ ಅಂತ ಹೇಳಿದರೆ ತನಗೆ ವಹಿಸಿದ ಕೆಲಸಗಳಲ್ಲದೆ ಅದಕ್ಕೆ ಒಬ್ಬ ದೂತನಾದವನು ಅವನಿಗೆ ಏನೋ ಒಂದು ಕೆಲಸ ಹೇಳಿರ್ತಾರೆ, ಆ ಕೆಲಸ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಕೆಲಸಗಳು ಇದ್ದರೂ ಕೂಡ ಅದರ ಬಗ್ಗೆ ಅವನಿಗೆ ಹೇಳಿಲ್ದಿದ್ರೂ ಕೂಡ ಅದನ್ನು ಮಾಡಿ ಮುಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇದಕ್ಕೆ ಅಭ್ಯರ್ಥ ಕರ್ಮ ಅಂತ ಹೇಳ್ತಾರೆ. ಈಗ ಇವನು ಮಾತನಾಡತಕ್ಕಂತಹ ಶಕ್ತಿಯಲ್ಲಿ ದಿಟ್ಟತನದಲ್ಲಿ ಮಾತನಾಡುವ ವಿಚಾರದಲ್ಲಿ ಪ್ರಶ್ನೆಯೇ ಇಲ್ಲ. ಒಳ್ಳೆಯವರಿಗೆ ಎಷ್ಟು ಒಳ್ಳೆಯವನೋ ಸೌಮ್ಯನೋ, ಕೆಟ್ಟವರಿಗೆ ಅಷ್ಟೇ ದಿಟ್ಟತನದಲ್ಲಿ ಉತ್ತರ ಕೊಡ್ತಾನೆ. ಮತ್ತು ಶಕ್ತಿ ಮಾತನಾಡುವುದರಲ್ಲಿ ಏನು ಹಿಂದು ಮುಂದೇನಿಲ್ಲ. ಅಶೋಕವನದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಾನಂತೆ. ಈ ರಾವಣನ ಶಕ್ತಿ, ಇವಾಗ ನಾಳೆ ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂದರೆ ರಾಮ ಬಂದರೆ ಇವನ ಶಕ್ತಿ ಏನು, ಇವನ ಪರಾಕ್ರಮವೇನು ಅಂತ ತಿಳ್ಕೊಳ್ಳೋದಕ್ಕೆ ಅವನು ಅಶೋಕವನವನ್ನು ನಾಶ ಮಾಡಿ ಸುಮಾರು 80,000 ಜನ ಅಂದರೆ 1/3 ಭಾಗ ರಾವಣನ ಸೈನ್ಯವನ್ನು ಅಲ್ಲೇ ನಾಶ ಮಾಡ್ತಾನೆ. ಅವನನ್ನು ಸಂಹಾರ ಮಾಡಿದಾಗಲೂ ರಾಕ್ಷಸರಿಗಾಗಲಿ ಇಂದ್ರಜಿತುವಿಗಾಗಲಿ ರಾವಣನಿಗೆ ಆಗಲಿ ಯಾರಿಗೂ ಹೆದರತಕ್ಕಂತಹ ಒಂದು ಸ್ವಭಾವನೇ ಇಲ್ಲ ಅವನಲ್ಲಿ. ತಾನು ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಿ ಹಾಕಿಕೊಂಡವನ ಥರ ನಟಿಸ್ತಾನೆ. ಅವನಿಗೆ ಬ್ರಹ್ಮಾಸ್ತ್ರ ಕೂಡ ಏನೂ ಮಾಡಲಾರ್ದು. ಬ್ರಹ್ಮಾಸ್ತ್ರ ಅವನನ್ನು ಕಟ್ಟಿ ಹಾಕೋದಿಲ್ಲ. ಆದರೆ ಅವನು ಬ್ರಹ್ಮಾಸ್ತ್ರ ಬಿಟ್ಟಾಗ ಕೈ ಮುಗಿದು ಬ್ರಹ್ಮಾಸ್ತ್ರಕ್ಕೆ ಒಂದು ವಂದನೆಯನ್ನು ಕೊಡ್ತಾನೆ. ಬ್ರಹ್ಮಾಸ್ತ್ರ ಸುಮ್ಮನೆ ಸುತ್ತಿಕೊಂಡಂತೆ ಮಾಡ್ತದೆ. ಮಾಡಿದರೆ ಅದರ ಮೇಲೆ ಇವರು ಕಟ್ಟುತ್ತಾರೆ. ಯಾವಾಗಲೂ ಅಷ್ಟೇ, ಬ್ರಹ್ಮಾಸ್ತ್ರದ ಮೇಲೆ ಬೇರೆಯವರ ಕಟ್ಟು ನಡೆಯೋದಿಲ್ಲ. ಅವ್ರು ಕಟ್ಟಿದರೆ ಅದು ಕಳಚಿ ಹೋಗ್ತದಂತೆ. ಅದು ಹನುಮಂತನಿಗೂ ಗೊತ್ತಿತ್ತು. ನಾಟಕವಾಡಿ ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ. ಇಂದ್ರನ ಅಮರಾವತಿಯಂತೆ ಇದೆಯಂತೆ, ಅದ್ಭುತವಾದಂತಹ ಜಾಗ. ರಾವಣ ಪ್ರಶ್ನೆ ಕೇಳ್ತಾನೆ, ಯಾರಪ್ಪ ನೀನು ಇಲ್ಲಿ ಬಂದು ಅಶೋಕವನವನ್ನು ನಾಶ ಮಾಡಿದೆಯಲ್ಲ, ಏನು ಕಾರಣ ಅಂತ ಹೇಳಿದರೆ ಹನುಮಂತ ಬಹಳ ಸುಂದರವಾಗಿ ಉತ್ತರ ಕೊಡ್ತಾನೆ. ನನ್ನ ಪರಿಚಯದ ಅಗತ್ಯ ಏನು ಬೇಡ ನಿನಗೆ. ನಾನು ರಾಮನ ದಾಸ ಅಂದ ತಕ್ಷಣ ನಿನಗೆ ಗೊತ್ತಾಗಿರಬಹುದು ಅಂತ ಹೇಳ್ತಾನಂತೆ. ಅವನಿಗೆ ಕೋಪ ಬರ್ತದೆ. ಕೋತಿ ಥರ ಇದ್ದೀಯಲ್ಲ, ಇಲ್ಲಿ ಅಶೋಕವನವನ್ನು ಯಾಕೆ ಹಾಳು ಮಾಡಿದೆ, ನನ್ನ ಪೌರುಷ ಗೊತ್ತಾ ನಾನು ಯಾರು ಅಂತ ಹೇಳ್ತಾನಂತೆ. ಯಾತಕ್ಕೆ ಅವನಿಗೆ ಕೋಪ ಬರುತ್ತೆ ಅಂತಂದರೆ, ಹಿಂದೆ ಶಿವನನ್ನು ತಪಸ್ಸು ಮಾಡಿ, ಬ್ರಹ್ಮನನ್ನು ಮತ್ತು ಶಿವನನ್ನು ತಪಸ್ಸು ಮಾಡಿ ವರವನ್ನು ಪಡೆದ ಮೇಲೆ ಶಿವನ ಕೈಲಾಸ ಪರ್ವತವನ್ನೇ ತಾನು ಕಿತ್ತು ಬಿಡ್ತೀನಿ ಅಂತ ಹೇಳಿ ತನ್ನ 20 ಕೈಗಳನ್ನು ಹಾಕಿ ಶಿವನ ಕೈಲಾಸ ಪರ್ವತವನ್ನು ಕೀಳುವ ಪ್ರಯತ್ನ ಮಾಡ್ತಾನಂತೆ. ಸ್ವಲ್ಪ ಪರ್ವತ ಅಳ್ಳಾಡತ್ತಂತೆ. ಆ ಸಮಯದಲ್ಲಿ ಪಾರ್ವತೀ ದೇವಿ ಹೇಳ್ತಾಳೆ, ನೋಡು ನಿನ್ನ ಭಕ್ತ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆ ಸಮಯದಲ್ಲಿ ಶಿವ ಸುಮ್ಮನೆ ಒಂದು ಹೆಬ್ಬೆಟ್ಟನ್ನು ಹಿಂಗೆ ಒತ್ತುತ್ತಾನಂತೆ, ಕೈ ಸಿಕ್ಕಾಕೊಂಡ್ಬಿಡುತ್ತಂತೆ. ಅದನ್ನು ಬಿಡಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸಮಯದಲ್ಲಿ ನಾರದರು ಬಂದು ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಅವನ ಕೈಯನ್ನು ಬಿಡಿಸ್ಕೊಂಡ ಅಂತ ಹೇಳಿ ಕಥೆ ಇದೆ. ಆವಾಗ ನಂದಿ ನಕ್ಕು ಬಿಟ್ನಂತೆ. ನಂದಿ ನಕ್ಕಿದಾಗ ಕೋತಿ ಮುಸುಡಿಯವನೇ ಅಂತ ಹೇಳ್ತಾನಂತೆ. ಆಗ ನಂದಿ ಶಾಪ ಕೊಟ್ಟಿರ್ತಾನಂತೆ, ಮುಂದೆ ನಿನಗೆ ಒಬ್ಬ ಕೋತಿಯಿಂದಲೇ ನಿನ್ನ ಲಂಕೆ ಹಾಳಾಗತ್ತೆ ಅಂತ ಹೇಳಿ. ಹಾಗಾಗಿ ಅವನು ಕೋತಿ ಮುಖವನ್ನು ನೋಡಿದ ತಕ್ಷಣ ಅವನಿಗೆ ಕೋಪ ಬರುತ್ತಂತೆ. ರಾವಣ ಕಿರಿಚಿತಾನೆ ಅಂತ ಹೇಳಿ, ರಾವೈತೀತ ರಾವಣ ಅಂದರೆ ಜೋರಾಗಿ ಕೂಗುತ್ತಾನೆ, ಅದಕ್ಕೆ ಅವನ ಹೆಸರು ರಾವಣ ಅಂತ. ಅಸತ್ ಪ್ರಲಾಪಂ ಕಾರಯತೀತಿ ರಾವಣ, ಅಗತ್ಯಕ್ಕಿಂತ ಹೆಚ್ಚು ಪ್ರಲಾಪವನ್ನು ಮಾಡ್ತಾನೆ, ಅದರಿಂದ ಅವನ ಹೆಸರು ರಾವಣ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ರಾವಣ ಕೂಗಾಡ್ತಾನೆ. ಕೂಗಾಡಿದ ಸಮಯದಲ್ಲಿ ಇವನಿಗೆ ಹನುಮಂತನಿಗೆ ಪರಿಚಯ ಮಾಡಿಕೊಡ್ತಾನಂತೆ. ಏನಂತ ಪರಿಚಯ ಮಾಡಿಕೊಡ್ತಾನೆ ಅಂದರೆ, ನಾನು ಯಾರು ಗೊತ್ತಾ ನಿನಗೆ? ರಾವಣೇಶ್ವರ ಅಂತ ಹೇಳಿ ನನ್ನ ಹೆಸರು. ಇಲ್ಲಿ ನನಗೆ ಚಾಮರ ಬೀಸ್ತಾ ಇದ್ದಾರಲ್ಲ, ಯಾರು ಗೊತ್ತಾ? ಅವನು ಸ್ವತಃ ವಾಯು. ಅಲ್ಲಿ ನನಗೆ ಅಡಿಗೆ ಮಾಡ್ತಾ ಇದ್ದಾನಲ್ಲ, ಇದನ್ನು ನಮ್ಮ ಹರಿಕಥೆಗಾರರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ನನಗೆ ಅಡಿಗೆ ಮಾಡ್ತಾ ಇದ್ದಾನಲ್ಲ, ಅವನು ಯಾರು ಗೊತ್ತೋ? ಅಗ್ನಿಯವನು, ಸ್ವಯಂ ಅಗ್ನಿ. ನನಗೆ ಜಲಪಾತ್ರೆಯನ್ನು ಹಿಡ್ಕೊಂಡು ನಿಂತಿದ್ದಾನಲ್ಲ ನನ್ನ ಸಂಧ್ಯಾವಂದನೆಗೆ, ಯಾರು ಗೊತ್ತೋ? ಅವನು ವರುಣ. ಅಲ್ಲಿ ಕೂತು ಪಂಚಾಂಗವನ್ನು ಓದ್ತಾ ಇದ್ದಾನಲ್ಲ, ಅವನು ಯಾರು ಗೊತ್ತೋ? ದೇವಗುರು.
ಬೃಹಸ್ಪತಿಯವನು ಅಂತ ಹೇಳ್ತಾನಂತೆ. ಈ ಮೆಟ್ಟಲುಗಳಿದ್ದಲ್ಲ ನನ್ನ ಸಿಂಹಾಸನಕ್ಕೆ, ಈ ಮೆಟ್ಟಲುಗಳು ಯಾರು ಗೊತ್ತಾ? ಯಾರ ಮೇಲೆ ಏರಿ ಬಂದು ಕೂತಿದ್ದೀನಿ ನಾನು ಅಂತ? ಇವರೆಲ್ಲ ನವಗ್ರಹಗಳು. ಶನಿ ನನ್ನ ಕಾಲ ಕೆಳಗಡೆನೇ ಇದ್ದಾನೆ ಅಂತ ಹೇಳ್ತಾನಂತೆ. ಇಷ್ಟು ತನ್ನ ಪ್ರಲಾಪವನ್ನು ಕೊಚ್ಚಿಕೊಳ್ತಾನೆ. ಆವಾಗ ಅದೇ ಉತ್ತರವನ್ನು ಅವನಿಗೆ ಸರಿಯಾಗಿ ಉತ್ತರವನ್ನು ಕೊಡಬೇಕಲ್ಲ, ಅವನ ಜಾಣ್ಮೆಗೆ ಸರಿಯಾಗಿ ಉತ್ತರವನ್ನು ಕೊಡಬೇಕು. ಹನುಮಂತ ಕೂಡ ಹೌದಪ್ಪ ಗೊತ್ತು ನೀನು ರಾವಣ ಅಂತ ಹೇಳಿ ಈ ರೀತಿ ಹೇಳ್ತಾನಂತೆ. ಹರನಗಿರಿಯನು ಪೊರಲು ಪೋಗಿ ಅಡಿಯಲಿ ಸಿಲುಕಿದವ ನೀನೇನೋ, ವರನಾರದರ ವರದೊಳಗೆ ಹೊರಗೆ ಬಂದವನು ನೀನೇನೋ, ವಾನರ ದೊರಕಲಿ ವಾಲಿಯ ಬಾಲಕ್ಕೆ ಸಿಕ್ಕಿ ಒದ್ದಾಡಿದವ ನೀನೇನೋ, ಕಾರ್ತಿವೀರ್ಯಾರ್ಜುನನ ಕೆಚ್ಚದೆ ಪೌರುಷಕ್ಕೆ ಸಿಕ್ಕಿ ನಲುಗಿದವ ನೀನೇನೋ, ರಾಮ ಲಕ್ಷ್ಮಣರಿಲ್ಲದ ಸಮಯದಿ ಸೀತೆಯ ಕದ್ದ ಧೂರ್ತ ರಾವಣ ನೀನೇನೋ ಅಂತ ಹೇಳಿ ಎಷ್ಟು ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾನೆ. ವ್ಯಂಗ್ಯವಾಗಿ ಅವನು ಹೇಳಿದ ಮಾತನ್ನು ಅವನಿಗೆ ವಾಪಸ್ ತಿರುಗಿಸ್ತಾನೆ. ಹೌದಪ್ಪ ಗೊತ್ತು ನೀನು ಎಷ್ಟು ಪರಾಕ್ರಮಿ ಅಂತ ಹೇಳಿ ಶಿವನ ಕೈಲಾಸ ಪರ್ವತವನ್ನು ಎತ್ತಕ್ಕೆ ಹೋಗಿ ನಿನ್ನ 20 ಕೈಗಳು ಸಿಕ್ಕಾಕ್ಕೊಂಡು ನಾರದರು ಬಂದು ಸಹಾಯ ಮಾಡಿದ ಮೇಲೆ ಬಿಡಿಸ್ಕೊಂಡಿಯಲ್ಲ, ಅದೇ ರಾವಣ ತಾನೇ ನೀನು ಅಂತ ಹೇಳ್ತಾನಂತೆ. ಆಮೇಲೆ ವಾನರರ ದೊರೆ ವಾಲಿ ತಾನು ಸಂಧ್ಯಾವಂದನೆಯನ್ನು ಮಾಡಬೇಕಾದ್ರೆ ರಾವಣನಿಗೆ ಕೋಪ ಇತ್ತು ವಾಲಿಯ ಮೇಲೆ. ಅವನನ್ನು ಆಕ್ರಮಿಸೋಕ್ಕಾಗೋದಿಲ್ಲ. ಎದುರುಗಡೆಯಲ್ಲಿ ಅವನ ವಿರುದ್ಧ ಹೋರಾಡಕ್ಕೆ ಬಂದರೆ ಅರ್ಧ ಅವನ ಶಕ್ತಿ ಹೋಗ್ಬಿಡ್ತದೆ, ಅವನಿಗೆ ಅದು ವರದಾನ ಕೂಡ ಇರ್ತದೆ. ಹಿಂದಿನಿಂದ ಬಂದು ವಾಲಿಯ ಮೇಲೆ ಬಲಪ್ರಯೋಗ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ. ಆ ಸಮಯದಲ್ಲಿ ಅರ್ಘ್ಯವನ್ನು ಕೊಡ್ತಾ ಇದ್ದಂತಹ ವಾಲಿ ಏನು ಮಾಡ್ತಾನೆ, ಅವನ ಬಾಲಕ್ಕೆ ಬುದ್ಧಿ ಹೇಳ್ತಾನಂತೆ. ಅವನು ಬಾಲದಲ್ಲಿ ಅವನನ್ನು ಸುತ್ತಿ ಅಲ್ಲೇ ಕೂರಿಸ್ತಾನೆ. ಮತ್ತು ನಾವು ಸಂಧ್ಯಾವಂದನೆ ಮಾಡಬೇಕಾದ್ರೆ ಪ್ರಾಚ್ಯ ದಿಶೇನ್ಮ, ದಕ್ಷಿಣಾಯ ದಿಶೇನ್ಮ, ಪ್ರದೀಚ್ಯ ದಿಶೇನ್ಮಃ, ಉದೀಚ್ಯ ದಿಶೇನ್ಮಃ, ಊರ್ಧ್ವಾಯ ನಮಃ, ಅಧರಾಯ ನಮಃ, ಅಂತರಿಕ್ಷಯ ನಮಃ, ಭೂಮಿಯೇ ನಮಃ, ಅಷ್ಟದಿಕ್ಪಾಲಕರುಗಳಿಗೆ ನಮಸ್ಕಾರ ಮಾಡ್ತೀವಲ್ಲ, ನಾವು ನಿಂತ ಜಾಗದಲ್ಲಿ ತಿರುಗ್ತೀವಲ್ವಾ. ವಾಲಿ ಮಾಡ್ತಾ ಇದ್ದಂಥ ವಿಧಾನ ಏನು ಅಂದರೆ ಭೂಮಿಯನ್ನು 3 ಸತಿ ತಿರುಗೋದು. ಈ ರಾವಣನನ್ನು ಹೊತ್ತು 3 ಸತಿ ಪ್ರದಕ್ಷಿಣೆ ಭೂಮಿಯಲ್ಲಿ ಬಂದು ಎಲ್ಲ ದಿಕ್ಪಾಲಕರಿಗೂ ನಮಸ್ಕಾರವನ್ನು ಮಾಡಿ ಅಂಗದನ ತೊಟ್ಟಲಿಗೆ ತಗೊಂಡು ಹೋಗಿ ರಾವಣನನ್ನು ಕಟ್ಟಿಟ್ಟಿದ್ದಂತೆ ಇವನ ಜೊತೆಯಲ್ಲಿ ಆಟ ಆಡು ಅಂತ ಹೇಳಿ, ಆಟದ ಸಾಮಾನಾಗಿ. ಅಂದರೆ ರಾವಣನ ಶಕ್ತಿಯನ್ನು ವಾಲಿ ಯಾವ ರೀತಿ ಹುಡುಗಿಸಿದ್ದ ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ಸೊ ಅಂಥ ವಾಲಿಗೆ ಹೆದರಿದವನಲ್ವ ನೀನು ಅಂತ ಹೇಳಿ ಅವನನ್ನು ಕೀಟ್ಲೆ ಮಾಡ್ತಾನೆ. ಮತ್ತೆ ಮುಂದೆ ಅಷ್ಟಕ್ಕೆ ಇಲ್ಲ, ಕಾರ್ತಿವೀರ್ಯಾರ್ಜುನ ಅಂತ ಹೇಳಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಅಂತ ಹೇಳಿ, ಅವನು ಸಹಸ್ರ ಕೈ ಇರ್ತಕ್ಕಂತಹ ಒಬ್ಬ ಶಕ್ತಿಶಾಲಿಯಾದವನು. ಅವನು ದತ್ತನನ್ನು ಆರಾಧನೆ ಮಾಡಿ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡಿರ್ತಾನೆ. ಒಂದು ಸತಿ ರಾವಣ ಜಲಕ್ರೀಡೆ ಆಡ್ತಾ ಇರ್ತಾನಂತೆ ಎಲ್ಲರ ಜೊತೆಯಲ್ಲಿ ನರ್ಮದಾ ನದಿಯಲ್ಲಿ. ಅಲ್ಲಿ ಅಣೆಕಟ್ಟಿನ ಥರ ನೀರನ್ನು ತಡೆದು ಬಿಡ್ತಾನೆ. ಅಲ್ಲಿ ನೀರೇ ಇಲ್ಲದೆ ರಾವಣ ಪರದಾಡಬೇಕಾದ್ರೆ ಒಂದೇ ಸತಿ ಏಕಕಾಲದಲ್ಲಿ ಎಲ್ಲ ನೀರನ್ನು ಬಿಟ್ಬಿಟ್ಟು ರಾವಣ ಕೊಚ್ಚೆ ಹೋಗ್ಬಿಟ್ಟಿದ್ದಂತೆ. ಕಾರ್ತಿವೀರ್ಯಾರ್ಜುನನ ಆ ಪೌರುಷಕ್ಕೆ ಸಿಕ್ಕಿ ನಲುಗಿದವ ನೀನೇನೇ ಅಲ್ವೇನಪ್ಪ ಅಂತ ಹೇಳಿ ಮತ್ತೆ ಅವನನ್ನು ಕೀಟ್ಲೆ ಮಾಡ್ತಾನೆ. ಅವನ ಮಾತಿನ ಒಂದು ಶೈಲಿಯನ್ನು ನೋಡಿ ರಾಮ ಲಕ್ಷ್ಮಣರು ಇಬ್ಬರೂ ಇಲ್ಲದೇ ಇದ್ದಾಗ ಕದ್ದು ತಗೊಂಡು ಬಂದಿಯಲ್ವಾ ಸೀತೆನ ನೀನು, ಏನು ನಿನ್ನ ಪೌರುಷವನ್ನು ಭಾರಿ ಹೇಳ್ಕೊಳ್ತೀಯಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಮತ್ತು ಮುಂದಕ್ಕೆ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಅಪ್ಪ ಸುಗ್ರೀವ ನಿನ್ನನ್ನು ವಿಚಾರಿಸಿದ, ನಿನ್ನ ಸೌಖ್ಯವನ್ನು ಕೇಳಿದ ಅಂತಾನೆ. ಸುಗ್ರೀವ ಕೇಳಿದ ಅಂದರೆ ವಾಲಿಯ ತಮ್ಮ ಸುಗ್ರೀವ ಅನ್ನೋದು ಅವನಿಗೆ ಗೊತ್ತು. ವಾಲಿಯನ್ನೇ ರಾಮ ಮುಗಿಸಿರಬೇಕಾದ್ರೆ ಇನ್ನು ನಿನ್ನ ಕತೆ ಏನು ಅಂತ ಊಹೆ ಮಾಡಿಕೋ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ವಾನರ ವಾಲಿಯನ್ನು ರಾಮ ಸಂಹಾರ ಮಾಡಿದ ಅನ್ನೋ ವಿಚಾರ ನಿನಗೆ ಗೊತ್ತಿರಬೇಕಲ್ವಾ ಅಂತ ಕೂಡ ಹೇಳ್ತಾನಂತೆ. ಮುಂದಕ್ಕೆ ವಾನರನ ಮತ್ತು ರಾಮನ ಮೈತ್ರಿ ಆಗಿದೆಯಪ್ಪ,
ಸೀತೆಯನ್ನು ಒಪ್ಪಿಸಿಕೊಡ್ತೇನೆ ನಿನಗೆ ಅಂತ ಹುಡುಕಿ ಕೊಡ್ತೇನೆ ಅಂತ ಹೇಳಿ ಸುಗ್ರೀವ ಭಾಷೆ ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಬೋಧನೆಯನ್ನು ಮಾಡ್ತಾನಂತೆ. ಆದರೆ ಈ ಬೋಧನೆ ಎಷ್ಟರ ಮಟ್ಟಿಗೆ ಫಲಿಸಲು ಸಾಧ್ಯ, ಯಾವ ರೀತಿ ಇತ್ತು ಬೋಧನೆ ಅಂತ ಹೇಳಿದರೆ, ಹಿರಿಯರು ಹೇಳ್ತಾರೆ, ಏನೂ ಗೊತ್ತಿಲ್ಲದೆ ಇರೋರಿಗೆ ಮೂರ್ಖನಿಗೆ ನೂರ್ಕಾಲ ಬುದ್ಧಿ ಹೇಳಿದೊಡೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳುವ ರೀತಿಯಲ್ಲಿ ವೈಶ್ಯಗೆ ಪಾತಿವ್ರತ್ಯವನ್ನು ಹೇಳಿದ ರೀತಿ ಇತ್ತು ರಾವಣನಿಗೆ ಹನುಮಂತನ ಬೋಧನೆ ಅಂತ ಹೇಳ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮುಂದುವರೆದ ಕಾರ್ಯಕ್ರಮದಲ್ಲಿ ಹನುಮಂತನ ಗುಣಗಳನ್ನು ಮತ್ತೆ ಪರಿಶೀಲಿಸೋಣ. ಜೈ ಶ್ರೀರಾಮ್.